China, sir. China's political system is different. Sir, I tell you, all that what we want is our foreign currency should not go into the hands of rivals, and we should not use the product of the rivals. ಇದು ನಮ್ಮ ಈ ಫೆಡರೇಷನ್ ದೇಶ ನಮ್ಮ ಇಂಡಿಯನ್ ನಮ್ಮ ರೈವಲ್ ಪ್ರಾಡಕ್ಟ್ ಯೂಸ್ ಮಾಡಬಹುದು, ನಮ್ಮ ಫಾರಿನ್ ಕರೆನ್ಸಿ ರೈವಲ್ ಕಂಟ್ರಿಗೆ ಹೋಗ್ತಾರೆ. हेलो एवरीवन, मैं हूं मैम और आप देख रहे हैं वॉइस ऑफ बेंगलोर पर। दोस्तों, आज चेयरमैन और मैनेजिंग डायरेक्टर हैं दयानंद, जो ऑल इंडिया फाइनेंशियल बोरोवर्स फेडरेशन के यहाँ पर एक प्रेस मीट किया जा रहा है एम्पावरमेंट के लिए, जो कि फार्मर्स हो या वुमेन एंटरप्रेन्योर्स हो, इनके लिए एक एम्पावरिंग यहाँ पर एक प्रेस मीट किया जा रहा है। आइए बात करते हैं चेयरमैन दयानंद से और जानते हैं। गवर्नमेंट ऑफ इंडिया ಅಡಿಯಲ್ಲಿ ಸೆಕ್ಷನ್ 8 ಕಂಪ್ನಿಯಾಗಿ ರಿಜಿಸ್ಟರ್ ಆಗಿದೆ. ಸೆಕ್ಷನ್ 8 ಕಂಪ್ನಿ ಅಂದರೆ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದರ ಉದ್ದೇಶ ಏನಂದರೆ, ಇವತ್ತು ಇಂಡಿಯಾ ಮುಂದೆ 2 ಚಾಲೆಂಜಸ್ ಇದೆ. ಒಂದು ಮೇಕ್ ಇನ್ ಇಂಡಿಯಾ, ಎರಡನೇದಾಗಿ 5 ಟ್ರಿಲಿಯನ್ ಬಿಸ್ನೆಸ್ಸನ್ನು ಎಕಾನಮಿ ನಾವು ರೀಚ್ ಆಗಬೇಕು ಅನ್ನೋಂಥದ್ದು ನಮ್ಮ ಸರ್ಕಾರದ ಒಂದು ಟಾರ್ಗೆಟ್ ಇದೆ. ಈ ಒಂದು ಫೆಡರೇಷನ್ನು ಕಳೆದ 1 ವರ್ಷದಿಂದ ಭಾಳಷ್ಟು ಸಮಯ ಮತ್ತು ಹಣವನ್ನು ಖರ್ಚು ಮಾಡಿ ಇದರ ಒಂದು ರಿಸರ್ಚನ್ನು ಮಾಡಿದೆ. ಯಾಕೆ ನಾವು ಇಂಡಿಯಾದಲ್ಲಿ ಇವತ್ತು ನಾವು ಪಾಪ್ಯುಲೇಷನಲ್ಲೂ ಕೂಡ ನಂಬರ್ 1 ಆದ್ವಿ, ಯೂತ್ ಫೋರ್ಸ್ ನೋಡಿದ್ರೆ ನಂಬರ್ 1, ಬ್ರಿಲಿಯನ್ಸಿ ನೋಡಿದ್ರೆ 1, ಮತ್ತು ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ ಬೇರೆ ಎಲ್ಲ ದೇಶಗಳಿಗಿಂತ ನಮ್ಮ ಜನರಲ್ಲಿ ಆತ್ಮಸ್ಥೈರ್ಯ ಇದೆ, ನಿಯತ್ತು ಚೆನ್ನಾಗಿದೆ. ಎಲ್ಲ ಇದ್ರೂ ಕೂಡ ಇವತ್ತು ಯಾಕೆ ನಾವು 5 ಟ್ರಿಲಿಯನ್ ಬಿಸ್ನೆಸ್ಸನ್ನು ರೀಚ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನುವಂಥ ರಿಸರ್ಚ್ ಮಾಡುವಾಗ ನಮಗೆ ಕಂಡುಬಂದಿದ್ದೇನೆಂದರೆ, ಇವತ್ತು ನಮ್ಮ ಕಂಪೇರಿಟಿವ್ ಚಾರ್ಟನ್ನು ತಮಗೆ ಕೊಟ್ಟಿದ್ದೇನೆ. ಈ ಕಂಪೇರಿಟಿವ್ ಚಾರ್ಟೇ ತಮಗೆ ಸಾಕ್ಷಿ. ಇವತ್ತೇನು ಯುನೈಟೆಡ್ ಸ್ಟೇಟ್ಸು ಖಾಲಿ 33 ಕೋಟಿ ಜನ 27 ಟ್ರಿಲಿಯನ್ ಎಕಾನಮಿಯಲ್ಲಿದ್ದಾರೆ. ಅವ್ರಿಗೆ ಅವರ ರ್ಯಾಪೋ ರೇಟು 4.33 ಇದೆ. ಚೈನಾ 142 ಕೋಟಿ ಜನರಲ್ಲಿ 19 ಟ್ರಿಲಿಯನ್ ಬಿಸ್ನೆಸ್ಸು, ಅವ್ರ ರ್ಯಾಪೋ ರೇಟು 3%, ಅವ್ರು ಲೋಡ್ ಮಾಡೋದು 0.75% ಮಾಡಿ ನಿಮಗೆ 3.75% ಮೇಲೆ ಇಂಟ್ರೆಸ್ಟ್ ಇಲ್ವೇ ಇಲ್ಲ ಇಂಡಸ್ಟ್ರಿಗೆ. ಜೊತೆಗೆ ಇವತ್ತು ಇಂಡಿಯಾದ ನಾವು ನೋಡಿದಾಗ ಇಂಡಿಯಾದಲ್ಲಿ 143 ಕೋಟಿ, ನಾವಿವತ್ತು ಇಡೀ ಪ್ರಪಂಚಕ್ಕೆ ನಾವೇ ದೊಡ್ಡಣ್ಣ. ಯಾಕೆಂದರೆ ಪಾಪ್ಯುಲೇಷನಲ್ಲಿ ವಿ ಆರ್ ನೌ ಇನ್ ಫಸ್ಟ್. ಚೈನಾನ ಬೀಟ್ ಮಾಡಿದ್ದೀವಿ, ಆದರೆ ಚೈನಾನ ಪಾಪ್ಯುಲೇಷನಲ್ಲಿ ಬೀಟ್ ಮಾಡಿದ್ರೆ ಆಗಲ್ಲ, ಪ್ರೊಡಕ್ಷನಲ್ಲಿ ಬೀಟ್ ಮಾಡಬೇಕು ಅನ್ನುವಂಥದ್ದು. ಇವತ್ತು ಅದರ ಕಾರಣ ಏನಾಗ್ತಾ ಇದೆ, ಇವತ್ತು ನೀವು ಫಸ್ಟ್ನೇ ಪೇಜಲ್ಲಿ ನೋಡಿ, ಇಂಡಿಯಾ ವಿತ್ ನಿಯರ್ಲಿ ದ ಸೇಮ್ ಪಾಪ್ಯುಲೇಷನ್ ಆಸ್ ಚೈನಾ 143 crores versus 142 produces only 1/4 of China GDP. For the reasons, Indian entrepreneurs borrowed interest rate of high rate of 16%, while China business access credit at just 3.75%. Moreover, only 31% of the Indian women participate in the workforce compared to 60% in China. Chinese banks had just 0.75% above the repo rate, where the Indian banks 10%. ಆಸ್ ಎ ರಿಸಲ್ಟ್ ಏನಾಗಿದೆ, ಇವತ್ತು ಇದು ಬಹಳ ದುರದೃಷ್ಟ ಅಂತ ಹೇಳಿದ್ರೆ, ದಿಸ್ ಮ್ಯಾಸಿವ್ ಇಂಬ್ಯಾಲೆನ್ಸ್ ಕ್ರಿಪಲ್ಸ್ ಡೊಮ್ಯಾಸ್ಟಿಕ್ ಇಂಡಸ್ಟ್ರಿ, ಡ್ರೈನ್ಸ್ ಇಂಡಿಯನ್ ಫಾರಿನ್ ಕರೆನ್ಸಿ ರಿಸರ್ವ್ಸ್ ಇನ್ ಟು ಹ್ಯಾಂಡ್ಸ್ ಆಫ್ ಅವರ್ ರೈವಲ್ ಕಂಟ್ರಿ. ನಮ್ಮ ಫಾರಿನ್ ಕರೆನ್ಸಿ, ಯಾಕೆಂದ್ರೆ ಅವರಿಂದ ನಾವು 10 ಲಕ್ಷ ಕೋಟಿ ಒಂದು ವರ್ಷಕ್ಕೆ ಫಾರಿನ್ ಕರೆನ್ಸಿ ಕೊಟ್ಟು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ. ನಾವೆಷ್ಟು ಇಂಪೋರ್ಟ್ ಮಾಡ್ತಾ ಇದ್ವಿ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ? ಓನ್ಲಿ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು 1.5 lakh. ಇನ್ನು ಟೋಟಲ್ ಓವರ್ ಆಲ್ ಗ್ಲೋಬ್ಗೆ ಅವ್ರದ್ದು ಎಷ್ಟು ಹೋಗ್ತಾ ಇದೆ? 297 ಲಕ್ಷ ಕೋಟಿ ಹೋಗ್ತಾ ಇದೆ ಎಕ್ಸ್ಪೋರ್ಟ್. ನಮ್ದು ಎಷ್ಟು ಹೋಗ್ತಾ ಇದೆ? ಖಾಲಿ 68.5 ಲಕ್ಷ ಹೋಗ್ತಾ ಇದೆ. ಇದರ ಇಂಪ್ಯಾಕ್ಟ್ ಏನಾಗ್ತಾ ಇದೆ? ನಾವು ಯಾವಾಗ 10 ಲಕ್ಷ ಕೋಟಿ ನಾವು ಇಂಪೋರ್ಟ್ ಮಾಡಿಕೊಂಡು 1.5 ಲಕ್ಷ ಕೋಟಿ ಎಕ್ಸ್ಪೋರ್ಟ್ ಮಾಡಿದ್ವಿ, ಅಡಿಷನಲ್ ಆಗಿ ನಾವು 8,50,000 ಕೋಟಿಯನ್ನ ಫಾರಿನ್ ಕರೆನ್ಸಿಯನ್ನ ನಮ್ಮ ರೈವಲ್ ಕೈಯಲ್ಲಿ ನಾವು ಕೊಡ್ತಾ ಇದ್ವಿ. ಅದ್ರ ಜೊತೆಗೆ ಇವತ್ತು ಏನು ಮೇಕ್ ಇನ್ ಇಂಡಿಯಾ ನಾವು ಮಾಡಬೇಕು ಅಂತ ಇದು ಮಾಡ್ತಾ ಇದ್ವಿ. ಜನಕ್ಕೆ ನೀವು ನಾನು ಮೇಕ್ ಇನ್ ಇಂಡಿಯಾ, ಇಂಡಿಯನ್ ಐಟಮ್ ತಗೋ ಅಂದರೆ ಕಾಂಪಿಟೇಟಿವ್ ರೇಟ್ ಕೊಡದೆ, ಏನು ಈಗಲೇ ಈ ಎಕ್ಸ್ಪೆನ್ಸಿವ್ ಇದರಲ್ಲಿ ಬದುಕಿನಲ್ಲಿ ಅವನೊಂದಕ್ಕೆ 2 ಕೊಟ್ಟು ತಗೊಳಕ್ಕಾಗಲ್ಲ. ಹಾಗಾಗಿ ಚೈನೀಸ್ ಪ್ರಾಡಕ್ಟ್ ತಗೊಳ್ತಾನೆ, ಎಲ್ಲಿ ತನಕ ತಗೊಳ್ತಾನೆ ಅಲ್ಲಿ ತನಕ ಕೂಡ ಈ ದಿ ಅಂಡರ್ಮೈನ್ಸ್ ದಿ ವೆರಿ ಆಬ್ಜೆಕ್ಟಿವ್ ಆಫ್ ದಿ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್. ಹಾಗಾಗಿ ಇವತ್ತು ನಮ್ದು ಎರಡೇ ಒಂದು ಮುಖ್ಯವಾದ ಒಂದು ಸಲಹೆ ಸರ್ಕಾರಕ್ಕೆ. ಒಂದು,
ಏನು ರ್ಯಾಪೋ ರೇಟ್ ಇದೆ, ಬೇರೆ ಕಂಟ್ರೀಸ್ ಹೆಂಗೆ ಚಾರ್ಜ್ ಮಾಡ್ತಾರೆ, ನೀವೊಂದು ಒಂದು 25% ಹಾಕ್ಯಪ್ಪ, ಪರವಾಗಿಲ್ಲ, 25% ಲಾಭ ಇಟ್ಕೊಳ್ಳಿ ರ್ಯಾಪೋ ರೇಟ್. ಆದ್ರೆ 300% ಯಾವ ಬಿಸ್ನೆಸ್ ಅಲ್ಲಿದೆ? ಬ್ಯಾಂಕ್ಸ್ಗೆ ಹಾಕ್ಬೇಕು ಅಷ್ಟೊಂದು ದುಡ್ಡು. ಹಾಗಾಗಿ ಅದನ್ನ ನೀವು ರ್ಯಾಪೋ ರೇಟ್ ಮೇಲೆ ಇಮಿಡಿಯೇಟ್ ಆಗಿ 25% ಮೇಲೆ ಚಾರ್ಜ್ ಮಾಡೋಂಗಿಲ್ಲ ಅನ್ನೋದು ಒಂದು. ಎರಡನೇದಾಗಿ ಇವತ್ತೇನು ನಮಗೆ ಇವತ್ತು ಏನು ನಮ್ಮ ಇಂಡಿಯನ್ ವುಮನ್ಗೆ ಇವತ್ತು ಒಂದು ಅವರಲ್ಲಿ 60% ವುಮನ್ ಎಂಟರ್ಪ್ರೈಸಸ್ ಇದ್ದಾರೆ. ಅದನ್ನ ವುಮನ್ ಎಂಟರ್ಪ್ರೈಸಸ್ನ ಎನ್ಕರೇಜ್ ಮಾಡಲಿಕ್ಕೆ ಅವ್ರಿಗೆ ಏನೆಲ್ಲ ಸಹಾಯ ಮಾಡಬೇಕು ಮಾಡಿ ಅವ್ರನ್ನ ಒಂದು ಪ್ರೊಡಕ್ಟಿವ್ ಇದಕ್ಕೆ ಚಾನಲ್ಗೆ ತರಬೇಕು ಅನ್ನೋಂಥದ್ದು ಎರಡನೇ ಡಿಮಾಂಡು. ಈ ಒಂದು ಇದು ಮಾಡಬೇಕಂತ ಹೇಳಿದ್ರೆ ನೀವು ಸಾಕಷ್ಟು ನಮ್ಮ ಕಾನೂನುಗಳೇನಿದ್ದಾವೆ, IBC ಇರ್ಬೋದು, ITDB ಇರ್ಬೋದು, ಇದರಲ್ಲೆಲ್ಲ ಸಾಕಷ್ಟು ಬದಲಾವಣೆಗಳಿದೆ. ಯಾಕೆಂದ್ರೆ ಇದನ್ನು ಉಪಯೋಗಿಸಿ ಬ್ಯಾಂಕು ದುರುಪಯೋಗ ಮಾಡ್ಕೊಳ್ತಾ ಇದೆ. ಇದೆಲ್ಲರ ಜೊತೆಗೆ ನಾನು ಲಾಸ್ಟಿಗೆ ತಮಗೆ ಕೆಲವು ಪೇಪರ್ಸ್ ಹಾಕಿದ್ದೀನಿ. ಏನ್ ಪೇಪರ್ಸ್ ಯಾಕೆ ಹಾಕಿದ್ದೀನಿ ಅಂತ ತಮ್ಗೆ ಹೇಳ್ತೀನಿ. ಈ RTಯಲ್ಲಿ ನಮ್ದೇ ಸಾಲ, ನಮ್ದೇ ಅಕೌಂಟು ಫ್ರಾಡ್ ಮಾಡಿದ್ದಾರೆ SBI ಬ್ಯಾಂಕ್ನವರು. SBI ಬ್ಯಾಂಕ್ ಫ್ರಾಡ್ ಮಾಡಿರೋದನ್ನ ನೀವು ಇದು ಅಕೌಂಟ್ ಕೊಡಿಯಪ್ಪ, ನೀವು ಪೇಪರ್ ಕೊಡಿ, ಈಗ ಯಾವುದೋ ಒಂದು ಡಾಕ್ಯುಮೆಂಟ್ ಮೇಲೆ ದುಡ್ಡು ಕೊಟ್ಟಿದ್ದೀವಿ ಅಂತಾರೆ. ಆ ಪೇಪರ್ ಕೊಡಿ ಅಂದ್ರೆ ಏನ್ ಹೇಳ್ತಾನೆ ನೋಡಿ. ಈ ನಿಮಗೆ ಫಸ್ಟ್ ಪೇಪರ್, ಈ ನಮ್ಮ ಡ್ರಾಫ್ಟ್ ಮುಗಿದ ತಕ್ಷಣ ರೈಟ್ ಸೈಡ್ ನೋಡಿ, ಆಸ್ ಪರ್ ರೆಕಾರ್ಡ್ಸ್ ರಿಟೆನ್ಷನ್ ಪಾಲಿಸಿ ಆಫ್ ದ ಬ್ಯಾಂಕ್, LC applications are to be maintained only for 10 years. Hence the records sought for the period September 2009 and September 2000 not being maintained. Paper ಕೇಳಿದ್ರೆ not maintained. ಹೌದು. ಇನ್ನು ಉಳಿದಿದ್ದು ದಿ ಸೇಮ್ ಆರ್ ನಾಟ್ ರೆಡಿಲಿ ಅವೈಲಬಲ್. ಮತ್ತೆ ಎರಡನೇ ಡಾಕ್ಯುಮೆಂಟ್ ಇಲ್ಲಿ ಏನ್ ಹೇಳ್ತಾನೆ, ನಾಟ್ ಎಕ್ಸಿಸ್ಟ್ ಅಂತಾನೆ. ಮತ್ತೆ CBI ED ಮುಂದೆ ಅವರು ಲಾಠಿ ತಗೊಂಡಾಗ ಅವಾಗಿದೆ ಅಂತ ತಂದ್ಕೊಡ್ತಾರೆ. ಇವತ್ತೇನಾಗಿದೆ, ನಾವೇನ್ ಹೇಳ್ತೀವಿ ಸಾಹೇಬ್ರದ್ದು ಒಂದೇ ಇದು. ಇವತ್ತು ಒಂದು ಫ್ರಾಡ್ ಅಂತ ಹೇಳಿದಾಗ ಇವತ್ತು ಒಂದು ಫ್ರಾಡಲೆಂಟ್ ಡಾಕ್ಯುಮೆಂಟ್ ಮೇಲೆ ಯಾವುದೇ ಆರ್ಡರ್ ಕೊಟ್ಟಿದ್ರು, ಇವನ್ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ರು, ನಮ್ಮ ಕಾನೂನು ಏನ್ ಹೇಳ್ತದೆ ಅಂದ್ರೆ ದಟ್ ಈಸ್ ವೈಡ್. ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದ್ರು ವೈಡ್. ಅದನ್ನ ಫ್ರಾಡ್ಲೆಂಟ್ ಡಾಕ್ಯುಮೆಂಟ್ ಅನ್ನ ಟೆಸ್ಟ್ ಮಾಡ್ಲಿಕ್ಕೆ ಹಕ್ಕಿರ್ತಕ್ಕಂಥದ್ದು, ಅದಕ್ಕೆ ಕಾನೂನಲ್ಲಿ ಅವಕಾಶ ಇರ್ತಕ್ಕಂಥದ್ದು ಸಿವಿಲ್ ಕೋರ್ಟ್. ಆ ಸಿವಿಲ್ ಕೋರ್ಟ್ ಅಲ್ಲಿ ಟೆಸ್ಟ್ ಆಗ್ಬೇಕು. ಇವರು ಸಮರಿ ಪ್ರೊಸೀಡಿಂಗ್ಸ್ ಏನಂದ್ರೆ ಅಕೌಂಟ್ ಸ್ಟೇಟ್ಮೆಂಟ್ ತಗೊಂಡೋಗಿ ಕೊಡ್ತಾರೆ. ಈ ಅಕೌಂಟ್ ಸ್ಟೇಟ್ಮೆಂಟ್ ನೋಡಿ ಅಶೋಕ್ ಅವರು ಡಿಫಾಲ್ಟ್ ಆಗಿದ್ದಾರೆ, ಸಾಲಕ್ಕೆ ಸಾಕಾಗಲ್ಲ. ಅದು ಅವರು ಫ್ರಾಡ್ ಅಂತ ಗೊತ್ತಾದ್ಮೇಲೆ ಆ ಸಿವಿಲ್ ಕೋರ್ಟ್ ಅಲ್ಲಿ ಅದನ್ನ ಅವರು ಪ್ರೂವ್ ಮಾಡ್ಬೇಕಾಗ್ತದೆ ಎಷ್ಟು ಸಾಲ ಇದೆ ಅಂತೇಳಿ. ಆದ್ರೆ ಅದನ್ನ ಮಾಡಕ್ ಹೋಗ್ತಿಲ್ಲ. IBC ನಲ್ಲಿ ಅದು IBCಗೆ ಒಂದ್ಸಲ ಹೋದ್ಮೇಲೆ ಅದೆಲ್ಲ ಕೂಡ ಅವರೇ ಇದು RPಗಳು, ಇನ್ನೊಬ್ರು ಬ್ಯಾಂಕು, ಅವರೇ ದರ್ಬಾರು, ಅವರೇ ಇದು ಅವ್ರು ಏನ್ ಬೇಕಾ ಮಾಡಿ ಸತ್ಯನಾಶ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಕಾನೂನಲ್ಲಿ. ಆದ್ರಿಂದ ಅಂತ ಒಂದು ಆಕ್ಟ್ ಅನ್ನು ಅಮೆಂಡ್ ಮಾಡಬೇಕು ಅಂತೇಳಿ ಇದು ಮಾಡ್ತೀನಿ. ಮತ್ತೊಂದು ತಮಗೆ ನಾನು ಇನ್ನೊಂದು ಕಡೆ ಒಂದು ಇದು ನೋಡಿ, ಇದು ಅಲ್ಲ, ಈ ಲೆಂತ್ ಅಂದ್ರೆ ಸಬ್ಜೆಕ್ಟ್ ಹಂಗಿದೆ. ಈಗ ನೋಡಿ, RTI ನಲ್ಲಿ ನೀವೆಲ್ಲ ಗೂಗಲ್ ಮಾಡ್ಬೇಕು, ಅಂಡರ್ ಸೆಕ್ಷನ್ 1D ಆಫ್ RTI ಆಕ್ಟ್ ಇಟ್ ಈಸ್ ಸಬ್ ಜುಡಿಸ್ ಅಂತಾರೆ. ನೀವು ಏನಾದ್ರೂ RTI ಆಕ್ಟ್ ಅಲ್ಲಿ 1D ಇದ್ಬಿಟ್ರೆ, 1D ಇದೆಯಾ ನೋಡಿ ಅಂದ್ರೆ ಇಲ್ಲದೆ ಇರೋ ಕಾನೂನುಗಳು ಕೂಡ ಕೋರ್ಟ್ ಮಾಡಿ, ಈ ಕಾನೂನೇ ಇಲ್ಲ ಅಂತ ಕಾನೂನು ಅಂತದನ್ನ ಕೋರ್ಟ್ ಮಾಡ್ತಾರೆ. ಯಾಕೆ ಇದನ್ನು ತೋರಿಸ್ಬೇಕಾಯ್ತು ಅಂದ್ರೆ ಏನು, ಯಾವ ತರ ಬ್ಯಾಂಕ್ಸ್ ಬಿಹೇವ್ ಮಾಡ್ತಾ ಇದೆ ಬಾರೋವರ್ಸ್ ಹತ್ರ. ಹಾಗಾಗಿ ಈ ಒಂದು ನಮ್ಮ ಸರ್ ನೋಡಿ, ವಿವೇಕಾನಂದ, ನಾನು ಐ ಬಿಲೀವ್ ಇನ್ ವಿವೇಕಾನಂದ ಅಷ್ಟೇ. ಗುಡ್ ಪೀಪಲ್ ಸೈಲೆನ್ಸ್ ಇಸ್ ಮೋರ್ ಥ್ರೆಟ್ ಟು ದಿಸ್ ಕಂಟ್ರಿ ದ್ಯಾನ್ ದ ವೈಲೆನ್ಸ್ ಆಫ್ ದಿ ಬ್ಯಾಡ್ ಪೀಪಲ್. ಕೆಟ್ಟವ್ರು ಇರೋದು ಕಡಿಮೆನೆ, ಮೆಜಾರಿಟಿ ಇರೋದು ಒಳ್ಳೆಯವರೇ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಮ್ಗೆ ಯಾಕಪ್ಪ ನಾವು ಒಳ್ಳೆಯವರಾಗಿದ್ದು ಬಿಡೋಣ. ಹಾಗಾಗಿ ಅದು ಆಗ್ಬಾರ್ದು. ನಾವೆಲ್ಲ ಕೂಡ ವಾಯ್ಸ್ ರೈಸ್ ಮಾಡಬೇಕು ಅಂತೇಳಿ ಅವ್ರಿಗೆ ಏನೋ ಒಂದು, ಯಾರೋ ಬೆಕ್ಕಿಗೆ ಗಂಟೆ ಕಟ್ಟೋರು ಒಬ್ರು ಬೇಕಲ್ಲ ಸರ್. ಹಾಗಾಗಿ ಈಗ ಬೆಕ್ಕಿಗೆ ಗಂಟೆ ಕಟ್ಟೋ ಕೆಲಸ ಮಾಡಿದ್ದೀವಿ. ಇವತ್ತೇನು ಇದನ್ನ ಸರಿ ಮಾಡಿಲ್ಲ ಅಂದ್ರೆ ಇವತ್ತು ಇದು ಎಲೆಕ್ಷನ್ ಮ್ಯಾನಿಫೆಸ್ಟೋ ಆಗ್ಬೇಕು. ನಮ್ಮ ಉದ್ದೇಶ ಏನ್ ನಮ್ಮ ಡಿಮಾಂಡ್ಸ್ ಇದೆ, ಇದು ನೆಕ್ಸ್ಟ್ ಎಲೆಕ್ಷನ್ ಮ್ಯಾನಿಫೆಸ್ಟೋ ಆಗ್ಬೇಕು. ಮ್ಯಾನಿಫೆಸ್ಟೋನಲ್ಲಿ ಯಾವ ಪಕ್ಷ ಈ ಮ್ಯಾನಿಫೆಸ್ಟೋನಲ್ಲಿ ತರ್ತದೆ, ಇದನ್ನ ನಾವು ಮಾಡ್ತೀವಿ ಅಂತೇಳಿ ಅಂತವರು ನಾಳೆ ದೇಶವನ್ನು ಆಳುವಂತ ವ್ಯವಸ್ಥೆ ಆಗ್ಬೇಕು ವಿನಃ ಈ 75,000 ಕೋಟಿ ಇವತ್ತು ಬಾರೋವರ್ಸ್ ಏನಿದ್ದಾರೆ, 75,000 ಕೋಟಿ ಬಾರೋವರ್ಸು, ಅವರು ಇದನ್ನ ಇವತ್ತು ಒಂದು ಅವರ ಹಕ್ಕನ್ನ ಚಲಾಯಿಸೋದ್ರ ಮೂಲಕ ತಮ್ಮ ಡಿಮಾಂಡ್ ಅನ್ನ ಮುಂದಿಡಬೇಕು ಅನ್ನೋಂಥದ್ದನ್ನ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. 25ನೇ ತಾರೀಕು ಬಂದೆ, ಅಪಾಯಿಂಟ್ ಬಂದೆ. 25th ಆಫ್ ಸೆಪ್ಟೆಂಬರ್ ಫೆಡರೇಷನ್ ಇದು FKCCಯಲ್ಲಿ
ಕಾನ್ಫರೆನ್ಸ್ ಹಾಲಲ್ಲಿ ನಾವು ಇದನ್ನೊಂದು ಅವತ್ತು ಲಾಂಚ್ ಮಾಡ್ತೇವೆ. ಇದು ಪೂರ್ವಭಾವಿಯಾಗಿ ಇದು ಇವತ್ತು ತಮ್ಮನ್ನ ಇವತ್ತು ಕರೆದಿರೋದು. ಆವತ್ತಿನ ದಿವಸ ಅಲ್ಲೇ ಸ್ಕ್ರೀನ್ ಮೇಲೆ ತಾವೆಲ್ಲ ಕೂಡ ನೋಡ್ಬೋದು. ಅಲ್ಲಿಂದಾನೆ ನಾವು ಡೈರೆಕ್ಟ್ ಆಗಿ ಪ್ರೈಮ್ ಮಿನಿಸ್ಟರ್ಗೆ, ಫೈನಾನ್ಸ್ ಮಿನಿಸ್ಟರ್ಗೆ, ಪ್ರೆಸಿಡೆಂಟ್ಗೆ ಎಲ್ಲರಿಗೂ ಕೂಡ ಅಲ್ಲಿಂದಾನೆ ಒಂದು ಮೇಲ್ ಮಾಡುವಂತ ಕಾರ್ಯಕ್ರಮ ಅಂತೇಳಿ ಮಾಡಿ. ಎವ್ರಿ ಬ್ಯಾಂಕ್ ಆಲ್ ಫೈನಾನ್ಷಿಯಲ್ ಬಾರೋವರ್ಸ್ ಅಂದ್ರೆ. What is the rate cut you are demanding, sir? You mentioned 400 to 600 higher. What we rate we demand. For example, now Indian repo rate is 5.5%. 5.5% ಗೆ ಅದರ ಮೇಲೆ 25% ಲಾಭ ಇಟ್ಕೊಳ್ಳಿ. Let them load 25%. Give one specific figure. Specific figure ಅಂದ್ರೆ 5.5 ಗೆ 25% ಎಷ್ಟು ಸರ್? ನಮಗೆ ಅದು ಮ್ಯಾಟರ್ 1.5% ಇಟ್ಕೊಳ್ಳಿ. ಅಂದ್ರೆ 7% ಇವರು ಕೊಟ್ಟರು ಕೂಡ, ಮ್ಯಾಕ್ಸಿಮಮ್ 7% ಕೊಟ್ಟರು ಕೂಡ ಇವರಿಗೆ ಅವಾಗಲೂ ಕೂಡ 25% ಲಾಭ ಇರ್ತದೆ.